ಕಾರ್ಕಳದ ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಹುಡುಗಿ ಇದು ಬ್ಲಡ್ ಟೆಸ್ಟ್ ಅದರಲ್ಲಿ ಮಾದಕ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ. ಅಕ್ಯೂಸ್ಡ್ ನಂಬರ್ 1 ಪ್ರಥಮ ಆರೋಪಿಯಾದ ಅಲ್ತಾಫ್ ಒಂದು ಬ್ಲಡ್ ಟೆಸ್ಟ್ ನೆಗೆಟಿವ್ ಎಂದು ಬಂದಿದೆ. ಮತ್ತೆ ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಎಂದು ಹೇಳುವ A2 ಆರೋಪಿ ಝೇವಿಯರ್ ರಿಚರ್ಡ್ ಅವನದು ಬ್ಲಡ್ ಟೆಸ್ಟ್ ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆ. ಇದರ ಸಲುವಾಗಿ ವಿಕ್ಟಿಮ್ ಬ್ಲಡ್ ಟೆಸ್ಟ್ ನಲ್ಲಿ ಡ್ರಗ್ ಪಾಸಿಟಿವ್ ಬಂದಿದೆಯೇ ಎಂದು, ಮಾದಕ ದ್ರವ್ಯ ಪಾಸಿಟಿವ್ ಬಂದಿದೆಯೇ ಎಂದು ನಿನ್ನೆ A1 ಅನ್ನು 4 ದಿವಸ ಆರೋಪಿ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದ್ದಾಗ ಅವನು ಗಾಡಿನಲ್ಲಿ ಇದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಹುಡುಗಿ ತಗೊಂಡಿದ್ದು ಎಂದು ತೋರಿಸಿದ್ದಾನೆ. ಈ ಪುಡಿಯನ್ನು ನಾವು ಈಗ FSL ಕಳಿಸಿ ಅದು ಯಾವ ಡ್ರಗ್ ಎಂದು ವೆರಿಫೈ ಮಾಡ್ತೀವಿ, ಮತ್ತೆ ಇದೇ ಡ್ರಗ್ ಅನ್ನು ಹುಡುಗಿಗೆ ತಗೊಂಡಿದ್ದ ಡ್ರಗ್ ಎಂದು ಕಂಪ್ಯಾರಿಸನ್ಗೆ ಕಳಿಸ್ತೀವಿ. ಇದರ ಸಲುವಾಗಿ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪರೇಟ್ ಪ್ರಕರಣ ಒಂದು ದಾಖಲಾಗಿದೆ. ಈ ಡ್ರಗ್ ಅನ್ನು ಎಲ್ಲಿ ತಗೊಂಡಿದ್ದಾರೆ ಮತ್ತೆ ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದ ಬಗ್ಗೆ ಕ್ರೈಮ್ ನಂಬರ್ 146/2024 ಅಂಡರ್ ಸೆಕ್ಷನ್ NDPS ಆಕ್ಟ್ 8C ಮತ್ತೆ 22B ಮತ್ತೆ BNS ಕಾಯ್ದೆ 3 ಸಬ್ ಕ್ಲಾಸ್ 5 ನಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಮುಂದೆ ಈ ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದ ಬಗ್ಗೆ ಡೀಟೇಲ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿ ಆದಷ್ಟು ಬೇಗನೆ ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳಿರ್ತದೆ. ಮತ್ತೆ ಈಗಾಗಲೇ ಹುಡುಗಿಯದು ಸ್ಥಿತಿ ಅವರು ಜಡ್ಜ್ ಮುಂದೆ ಹೇಳಿಕೆ ಕೊಡೋದು ಇನ್ನು ಪೆಂಡಿಂಗ್ ಇದೆಯೇ. ಅವರು ಬಹುಶಃ ನಾಳೆ ಅಥವಾ ನಾಡಿದರಲ್ಲಿ ಅವರು ಮೆಡಿಕಲಿ ಫಿಟ್ ಆದ ಮೇಲೆ ಅವರನ್ನು ನ್ಯಾಯಾಂಗದ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರದ್ದು ಹೇಳಿಕೆಯನ್ನು ತಗೊಂಡು ಆದಷ್ಟು ಬೇಗನೆ ಅತ್ಯಾಚಾರ ಕೇಸನ್ನು ಆದಷ್ಟು ಬೇಗನೆ ತನಿಖೆಯನ್ನು ಮುಕ್ತಾಯ ಮಾಡಲು ಪ್ರಯತ್ನ ಮಾಡ್ತೀವಿ.